ತಾವು ಭಾಳ ಒಂದು ಮಹತ್ವದ ಕಾರ್ಯಕ್ಕಾಗಿ ತಾವು ಇದೀಗ ನಮ್ಮ ಅಬ್ದುಲ್ ಖಾದೀರ್ ಬೆಳಗಲಿ ಅವರು ಆ ಒಂದು ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಇವರು ಇಸ್ಲಾಂ ಧರ್ಮದ ಬಹುಶ್ರೇಷ್ಠ ಪ್ರವಾದಿಗಳಾಗಿದ್ದಾರೆ. ಇಡೀ ಜಗತ್ತಿಗೆ ಈ ಪ್ರವಾದಿಗಳು ಗೊತ್ತಿರ್ತಕ್ಕಂಥ ಬರೇ ಒಂದು ನಗರ ಅಲ್ಲ, ಬರೇ ಒಂದು ದೊಡ್ಡ ದೊಡ್ಡ ಸಿಟಿ ಅಲ್ಲ, ಹಳ್ಳಿಗೂ ಕೂಡ ಮನೆಗೂ ಕೂಡ ಮೊಹಮ್ಮದ್ ಅವರು ಗೊತ್ತಿದ್ದವರು. ಇದಕ್ಕೆ ಕಾರಣ ಅವರು ಹೇಳಿದಂತಹ ಜಾಗತಿಕ ಮಾನ್ಯ ಮೌಲ್ಯಗಳು, ತತ್ವಗಳು, ಸಿದ್ಧಾಂತಗಳು ಅವುಗಳನ್ನು ಅವರು ಹೇಳಿದ್ದಾರೆ. ಹೀಗಾಗಿ ಜಗತ್ತಿನ ಎಲ್ಲ ಜ್ಞಾನಿಗಳು ಅಂತ ಏನಿದ್ದಾರೆ ಅವರೆಲ್ಲರೂ ಕೂಡ ಪ್ರವಾದಿ ಮುಹಮ್ಮದ್ ಅವರನ್ನು, ಅವರು ಹೇಳಿದ ವಿಚಾರಗಳನ್ನು ತುಂಬ ಮುಕ್ತ ಮನಸ್ಸಿನಿಂದ ಒಪ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಅವನ್ನ ಸ್ವಾಗತಿಸಿದ್ದಾರೆ, ಅವುಗಳನ್ನು ಸ್ವೀಕರಿಸಿದ್ದಾರೆ. ಆದ್ದರಿಂದ ಎಷ್ಟು ಮಹತ್ವದ್ದಿದೆ ಅಂತಂದರೆ ಎಲ್ಲ ಧರ್ಮಗಳು ಸ್ವರ್ಗ ಮೇಲಿದೆ ಅಂತ ಹೇಳ್ತಾರೆ. ಆದರೆ ಮೊಹಮ್ಮದ್ ಅವರು ಹೇಳ್ತಾರೆ ಸ್ವರ್ಗ ತಾಯಿಯ ಪಾದದ ಕೆಳಗಿದೆ ಅಂತ ಹೇಳ್ತಾರೆ. ಅಂದರೆ ಈ ರೀತಿ ಒಬ್ಬ ತಾಯಿಗೆ, ಒಂದು ಹೆಣ್ಣಿಗೆ ಗೌರವ ಕೊಟ್ಟಂಥ ಧರ್ಮ ಮತ್ತೊಂದಿಲ್ಲ ಅಂತ ಅನ್ನಿಸ್ತದೆ. ಅಂದರೆ ನಾವು ಎಲ್ಲಿಯೂ ಕೂಡ ಸ್ವರ್ಗ ಹುಡುಕಂತ ಹೋಗಬೇಕಾಗಿಲ್ಲ. ನಿಮ್ಮ ತಾಯಿಯ ಪಾದವನ್ನು ಸೇವೆ ಮಾಡಿದರೆ, ಆಕೆ ನಮಸ್ಕಾರ ಮಾಡಿದರೆ ಅದೇ ಸ್ವರ್ಗ ಅಂತ ಅವರು ಹೇಳಿದ್ದಾರೆ. ಇಂಥ ಹಲವಾರು ವಿಚಾರಗಳನ್ನು ಮೊಹಮ್ಮದ್ ಅವರು ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಕ್ರಿಶ್ಚಿಯನ್ ಧರ್ಮದ ಎಷ್ಟೋ ಧರ್ಮಗುರುಗಳು ಕೂಡ ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ಮಾತಾಡಿದ್ದಾರೆ. ಹಿಂದೂಗಳ ಧರ್ಮದ ಪೈಕಿ ಅನೇಕ ಯೋಗಿಗಳು ಕೂಡ ಮೊಹಮ್ಮದ್ ಅವರ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಅವರ ಒಂದು ಶ್ರೇಷ್ಠವಾದಂತಹ ತತ್ವನಿಷ್ಠೆ ಮತ್ತು ಉನ್ನತವಾದ ವಿಚಾರಗಳು, ಇವುಗಳ ಕಾರಣದಿಂದ ನಾವೆಲ್ಲರೂ ಕೂಡ ಪ್ರವಾದಿ ಮೊಹಮ್ಮದರನ್ನು ಗೌರವಿಸಬೇಕಾಗುತ್ತದೆ. ಆದ್ದರಿಂದ ಇಂತಹ ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ಒಂದು ಸಣ್ಣ ಲೇಖನ ಸಂಕಲನವನ್ನು ಹಲವಾರು ಮಹನೀಯರು, ದೊಡ್ಡ ವಿದ್ವಾಂಸರು ಇವರೆಲ್ಲ ಮತ್ತು ಧರ್ಮಗುರುಗಳು ಕೂಡ ಇದನ್ನು ಬರೆದಿದ್ದಾರೆ. ಲೇಖನ ಇದೆ ಅವರವೆಲ್ಲ. ಆದ್ದರಿಂದ ಅದನ್ನೆಲ್ಲದನ್ನು ಕೂಡ ನಾವೆಲ್ಲ ಓದಬೇಕು. ನಮಗೆ ಆಶ್ಚರ್ಯ ಆಗ್ಬೋದು, ಇಲ್ಲಿ ಈಗ ಒಂದು 3-4 ದಿವಸಗಳ ಹಿಂದೆಯಿಂದ ನಮಗೆ ಸ್ವಲ್ಪ ಕೆಲವು ಕನ್ನಡ ಅನುವಾದ ಇದ್ದದ್ದು ಪುಸ್ತಕಗಳನ್ನು, ಅಂದರೆ ಇಸ್ಲಾಂ ಧರ್ಮದ ಬಗ್ಗೆ, ಮೊಹಮ್ಮದ್ ಅವರ ಬಗ್ಗೆ ಏನಾದರೂ ಇದ್ದದ್ದು ನೋಡಬೇಕು ಅಂತ ಆಸೆ ಇತ್ತು. ಆಸೆ ನಿಮಗೆ ನಾನು ಅಂದರೆ ಘಟನೆಗಳು ಹೇಗೆ ನಡೀತವೆ ಅನ್ನೋದು ಕೇಳ್ತೀನಿ ನಿಮಗೆ. ನಿನ್ನೆ ರಾತ್ರಿ ಹೋಗುವಾಗ ಇಲ್ಲಿ ನಮ್ಮ ಕಮರಿಪೇಟೆ ಪೊಲೀಸ್ ಸ್ಟೇಷನ್ ದಾಟುವುದು ಒಂದು ಕಿತಾಬ್ ಘರ್ ಅಂತ ಇದೆಯಲ್ಲ, ಅದನ್ನು ನೋಡ್ತಾ ಹೋದೆ. ನಾನು ಸ್ವಲ್ಪ ಒಂದು ಫಂಕ್ಷನ್ಗೆ ಹೊರಟಿದ್ದೆ. ಈ ಕಡೆಯಿಂದ ಹೋಗುವಾಗಲಿ ಆ ಕಡೆಯಿಂದ ಬರುವಾಗಲಾಗಲಿ ಸ್ವಲ್ಪ ಅಲ್ಲಿ ನಮ್ಮ ಗಾಡಿ ತರಬಿ ಯಾವ ಬುಕ್ಸ್ ತೊಗೊಂಡು ಹೋಗೋಣ ಅಂತ ಅನ್ನಿಸ್ತು ನನಗೆ. ಆದರೆ ನಾನು ಅಷ್ಟೊಂದು ಹಾಗೆ ಬಂದೆ. ಬರೋದ್ರೊಳಗೆ ಇವ್ರು ಬಂದಿದ್ರು, ನದಾಫ್ ಅವ್ರು ಬಂದಿದ್ರು ಮಠಕ್ಕೆ. ಅದರ ಒಂದು ಪುಸ್ತಕ ಬಿಡುಗಡೆ ಮಾಡೋದಿದೆ, ತಾವು ಸಮಯ ಕೊಟ್ಟಾಗ ನಾವು ಬರ್ತೀವಿ ಅಂತ. ನನಗೆ ಭಯಂಕರ ಆಶ್ಚರ್ಯ ಆಯಿತು. ನಾನು ಈ ರೀತಿ ಅಂದ್ಕೊಂಡು ಬಂದಿದ್ದೆ, ಅದೇ ಪುಸ್ತಕ ಇಲ್ಲಿ ನೀವು ತಗೊಂಡು ಬಂದು ಬಿಡುಗಡೆ ಮಾಡಿಸ್ತೀರಿ ಅಂತಂದರೆ ಅಂತಂದರೆ ಯಾವಾಗಲೂ ಮಹಾತ್ಮರ ವಿಚಾರಗಳು ಒಂದೇ ಇರ್ತದೆ. ಧರ್ಮ ಬೇರೆ ಬೇರೆದಿದ್ದರೂ ಕೂಡ ಅವರ ವಿಚಾರಗಳು, ಅವರ ಮನಸ್ಸು ತುಂಬ ಹತ್ತಿರದಲ್ಲಿರ್ತದೆ. ಆದ್ದರಿಂದ ಇಂಥ ಒಂದು ಇದು ಆಕಸ್ಮಿಕವಾದಂಥ ನಮ್ಮ ಮನಸ್ಸಿನಲ್ಲಿ ಬಂದಂಥ ಈ ವಿಚಾರವನ್ನು ಇವತ್ತಿಲ್ಲೇ ಕ್ರಿಯಾರೂಪದಲ್ಲಿ ಇಲ್ಲಿ ಬಿಡುಗಡೆ ಆಗ್ತದೆ ಅಂದರೆ ನಮಗೆ ಬಹಳ ಸಂತೋಷ. ಪ್ರವಾದಿ ಮೊಹಮ್ಮದ್ ಅವರೇ ಇದಕ್ಕೆ ಪ್ರೇರಣೆ ಕೊಟ್ಟರು ಅಂತ ಕಾಣಿಸ್ತದೆ. ಆದ್ದರಿಂದ ನನಗೆ ತುಂಬ ಹೆಮ್ಮೆಯಾಗಿದೆ. ಈ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಸಂತೋಷ ಆಗಿದೆ, ಹೆಮ್ಮೆಯಾಗಿದೆ. ನೀವು ಎಲ್ಲರೂ ಭಾವನಾತ್ಮಕವಾಗಿ ಒಂದಾಗಿ ನಡೆಯೋಣ, ಪರಸ್ಪರ ಧರ್ಮ ಸಿದ್ಧಾಂತಗಳನ್ನು ತಿಳಿದುಕೊಂಡು ಗೌರವಿಸೋಣ ಅಂತ ಹೇಳಿ ಧನ್ಯವಾದ.